ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಇನ್ಸ್ಟೆಂಟಾಗಿ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಬಾಬನ್ನು ಮಾಡ್ತಾರೆ. ಈ ಥರ ಒಂದು ಸ್ಪೆಷಲಾಗೂ ನೀವು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಇಷ್ಟಪಟ್ಟು ತಿಂತೀರಾ, ಹಾಗೆ ಕ್ವಿಕ್ಕಾಗೂ ಕೂಡ ಮಾಡ್ಬೋದು. ಬನ್ನಿ ಈಗ ಈ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಕಬಾಬ್ ಮಾಡೋದಕ್ಕೆ ನಾನು 1.5 kg ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಇವತ್ತು ರೆಡಿಮೇಡ್ ಕಬಾಬ್ ಪೌಡ್ರನ್ನು ಬಳಸ್ತಾ ಇದ್ದೀನಿ, ತೇಜು ಕಬಾಬ್ ಮಸಾಲ ಪೌಡರು. ನಾನು ಈಗ ಆಲ್ರೆಡಿ ಕಬಾಬ್ ಪೌಡ್ರನ್ನ ಬಳಸಲಾರದೆ ಚಿಕನ್ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಒಂದೊಂದು ವಿಡಿಯೋದಲ್ಲೂ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ, ನೀವು ಆ ಲಿಂಕ್ನಲ್ಲಿ ಹೋಗಿ ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಗ ನಾನು 1.5 kg ಚಿಕನ್ಗೆ 150 ಗ್ರಾಮ್ನಷ್ಟು ಕಬಾಬ್ ಪೌಡ್ರನ್ನ ಸೇರಿಸಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಾನು ಇವತ್ತು ಕ್ವಿಕ್ಕಾಗಿ ಮಾಡಬೇಕಾಗಿರೋದ್ರಿಂದ ನಾನು ರೆಡಿಮೇಡ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ತೊಗೊಳ್ಳಿ. ಇಲ್ಲಿ ಉಪ್ಪು ಮತ್ತು ಖಾರ ಪೌಡ್ರಲ್ಲೇ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1.5 kg ಚಿಕನ್ಗೆ 2 ಮೊಟ್ಟೆ ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಸ್ಪೈಸಸ್ ಇಷ್ಟಪಡೋದ್ರಿಂದ ನಾನು ಖಾರವನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತಿಷ್ಟು ಇದ್ರ ರುಚಿ ಹೆಚ್ಚಿಸೋದಕ್ಕೆ ಕರಿಬೇವು, ಕೊತ್ತಂಬರಿ ಹಾಗೆ ಪುದೀನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಎಣ್ಣೆನಲ್ಲಿ ಕರೆದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಕಬಾಬ್ನ ಮತ್ತೊಂದು ಟ್ರಿಕ್ಸ್ ಅಂತಂದರೆ ಬಿಳಿ ಎಳ್ಳು. ಈ ಬಿಳಿ ಎಳ್ಳನ್ನ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಹಾಕ್ಕೊಂಬೇಡಿ, ಪೀಸಸ್ಗೆ ಅದು ಚೆನ್ನಾಗಿ ಹಿಡಿಯೋದಿಲ್ಲ. ಈ ಥರ ಕ್ರಷಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು ಕೊಡುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. 1 ನಿಂಬೆ ರಸವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಹೊರಗಡೆ ಹೋಟೆಲ್ಗಳಲ್ಲಿ ತರಿಸಿ ನೀವು ನೋಡಿರ್ತೀರ, ಕಬಾಬ್ನ ಬಿಳಿ ಎಳ್ಳು ಹಾಕಿರ್ತಾರೆ. ನೀವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ನೋಡ್ರಿ, ಖಂಡಿತ ಇಷ್ಟಪಡ್ತೀರಾ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಸ್ಪೂನನ್ನು ಬಳಸಬಾರ್ದು. ಸ್ಪೂನನ್ನು ಬಳಸಿದ್ರೆ ಪೀಸಸ್ಗೆ ಉಪ್ಪು ಖಾರ ಹಿಡಿಯೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಮ್ಯಾರಿನೇಟ್ ಮಾಡಿಡಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಣ್ಣೆಯಲ್ಲಿ ನಾವು ಇದನ್ನು ಕರಿಬೇಕು. ಈಗ ನಾನು ಕರಿಯೋದಕ್ಕೆ ಎಣ್ಣೆ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ನಾನು ಕಬ್ಬಿಣದ ಬಾಣಲಿಯನ್ನು ಬಳಸ್ತೀನಿ. ಈಗ ಒಂದೊಂದೇ ಪೀಸಸ್ನ ಬಿಡಿ ಬಿಡಿಯಾಗಿ ಹಾಕಿ, ಕರಿಬೇವು ಹಾಕೋದ್ರಿಂದ ಸ್ವಲ್ಪ ನಿಧಾನವಾಗಿ ಹಾಕಿ, ಎಣ್ಣೆ ಸಿಡಿಯುತ್ತೆ. ಯಾವುದನ್ನೇ ನಾನು ಚಿಕನ್ ಕಬಾಬ್ ಆಗಲಿ, ಹಪ್ಪಳ ಆಗಲಿ, ಸಂಡಿಗೆ ಆಗಲಿ ಕರಿಯೋದಕ್ಕೆ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಕರ್ದ ಪದಾರ್ಥಗಳನ್ನ ಮಾಡೋದಕ್ಕೆ ನೀವು ಉಪಯೋಗ ಮಾಡಿ ನೋಡಿರಿ, ಇದ್ರೆ ಬಳಸ್ರಿ. ಇಲ್ಲ ನಿಮ್ಮ ಮನೇಲಿ ಯಾವ ಬಾಣಲಿ ಇರುತ್ತೋ ಅದೇ ಬಾಣಲಿನ ನೀವು ಉಪಯೋಗ ಮಾಡ್ಬೋದು. ನೋಡಿ, ಈಗ 1 ರೌಂಡು ತಿರುಗಿಸ್ಕೊಂಡು ಹಾಕ್ಕೊಳ್ಳಿ. ಈ ಥರ ಬಿಳಿ ಎಳ್ಳು ಹಾಕಿ ಕಬಾಬ್ ಮಾಡಿ ನೋಡಿ, ಒಂದು ಒಳ್ಳೆ ಟೇಸ್ಟ್, ಡಿಫ್ರೆಂಟ್ ಟೇಸ್ಟಲ್ಲಿ ನೀವು ಕಬಾಬನ್ನು ತಿಂತೀರಾ. ಅಷ್ಟು ಇಷ್ಟಪಟ್ಟು ತಿಂತೀರಾ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಬಾಬನ್ನು ನಾವು ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಅಡುಗೆ ಮನೆಗೆ ಸುತ್ತ ಬರ್ತಾ ಇರ್ತಾರೆ, ಆಯ್ತಾ ಆಯ್ತಾ ಅಂತೇಳಿ ಅಷ್ಟು ಇಷ್ಟಪಟ್ಟು ತಿಂತಾರೆ. ನಾನು ಕಬಾಬ್ ಪೌಡ್ರನ್ನು ಬಳಸಲಾರ್ದೇನೂ ಮಾಡೋದನ್ನು ಈಗ ಆಲ್ರೆಡಿ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಆಗಲೇ ಹೇಳ್ದಾಗೆ ಆ ವಿಡಿಯೋಗಳ ಲಿಂಕನ್ನು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಆ ವಿಡಿಯೋಗಳ ಲಿಂಕಿಗೆ ಹೋಗಿ ನೀವು ಆ ಥರ ಕಬಾಬನ್ನು ಟ್ರೈ ಮಾಡಿ. ಒಟ್ಟಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಕಬಾಬನ್ನು ಮಾಡ್ಕೊಳ್ತಾ ಇರ್ತಾರೆ. ಈಗ ನಾನು 1 ರೌಂಡ್ ಕಬಾಬನ್ನು ತೆಗೆದಿದ್ದೀನಿ. ಮತ್ತೊಂದು ರೌಂಡ್ ಹಾಕೋಕ್ಕೂ ಮುಂಚೆ ಎಣ್ಣೆನ ಸ್ವಲ್ಪ ಮತ್ತಷ್ಟು ಬಿಸಿ ಮಾಡಿ, ನೀವು 1 ರೌಂಡ್ ತೆಗ್ದಿದ ತಕ್ಷಣ ಹಿಂದೆಲೇ ಹಾಕಬೇಡಿ, ಎಣ್ಣೆ ಕುಡಿದ್ಬಿಡುತ್ತೆ. ನೋಡಿ, ಈಗ ಮತ್ತೆ ಎಣ್ಣೆಯನ್ನು ಕಾಯಿಸಿ ಈ ರೀತಿಯಾಗಿ ಪೀಸಸ್ಗಳನ್ನು ನಿಧಾನವಾಗಿ ಹಾಕ್ಕೋಬೇಕು. ಈ ಥರ ಕಬಾಬ್ನ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ರಿಗೂ ಇಷ್ಟಪಟ್ಟು ತಿನ್ನೋ ಥರ ನೀವು ಮಾಡಿಕೊಡ್ಬೋದು. ನೀವು ಒಂದೇ ಥರ ತಿಂದು ಬೇಜಾರಾಗಿದ್ದರೆ ತುಂಬ ವೆರೈಟಿಗಳನ್ನು ಮಾಡ್ಕೊಂಡು ತಿನ್ನಬೇಕಲ್ವ, ಅದಕ್ಕೆ ಈ ಥರ ವೆರೈಟಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ಗೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.